I'm ready to step down. I'm ready to step down. ಎಸ್ ಸಿಎಂ ರಾಜೀನಾಮೆಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದೀವಿ ಯಾವ ರೀತಿಯಾಗಿ ದೋಸ್ತಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಿರುವಂತ ಮಾತುಗಳು ಜೆಡಿಎಸ್ ನಾಯಕರನ್ನ ಕೇಳಿಸಿದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಶಿಷ್ಯರು ನೀಡಿರುವಂತಹ ಹೇಳಿಕೆಗಳೇ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಲು ಕಾರಣವಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಸ್.ಟಿ. ಸೋಮಶೇಖರ್, ಯಶವಂತಪುರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ನೀಡಿರುವಂತಹ ಹೇಳಿಕೆ, ಹಾಗೆ ಎಚ್.ಎಂ. ರೇವಣ್ಣ ಅವರು ನೀಡಿರುವಂತಹ ಹೇಳಿಕೆ, ಮತ್ತು ಒಂದ್ ಕಡೆ ಪುಟ್ಟರಂಗ ಶೆಟ್ಟಿ ಅವರು ನೀಡಿರುವಂತಹ ಹೇಳಿಕೆಗಳು ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. ರಾಜೀನಾಮೆಗೂ ಸಿದ್ಧ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು ಕುಮಾರಸ್ವಾಮಿ ಅವರು, ಇನ್ನು ಸರ್ಕಾರ ರಚನೆಯಾಗಿ 1 ರಿಂದ 2 ತಿಂಗಳ ಸಂದರ್ಭದಲ್ಲೇ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕುಮಾರಸ್ವಾಮಿ ಅವರು ರಾಜೀನಾಮೆಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಂದ್ರೆ ಕಾಂಗ್ರೆಸ್ ನಾಯಕರಿಂದ ಕಿರುಕುಳ ಆಗ್ತಾ ಇರೋದು ಸ್ಪಷ್ಟವಾಗಿದೆ. ಇಲ್ಲ ಹಾಗೇನಿಲ್ಲ. ಅದ್ರಲ್ಲೇನು ನನ್ನ ಒಂದು ಸಮುದಾಯದ ಒಂದು ಕಾರ್ಯಕ್ರಮ ಇತ್ತು, ಕುರುಬ ಸಮುದಾಯದ್ದು. ಆ ಕುರುಬ ಸಮುದಾಯದಲ್ಲಿ ಇವರು ಶಾಸಕರೆಲ್ಲ ಒಂದಷ್ಟು ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಬಹು ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ, ಆಮೇಲೆ ವಾಸ್ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತೆಲ್ಲ ಹೇಳಿದ್ದಾರೆ. ಅದನ್ನ ಯಾರು ಇವತ್ತು ಅದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ ಸರ್. ಇಲ್ಲಿ ಮಾತಾಡ್ತಾ ಎಷ್ಟೋ ಜನ ಮಗಂಗೆ ಸೊಸೆಗೆಲ್ಲ ಮಣೆ ಹಾಕ್ತಾರೆ, ಮಣ್ಣಿನ ಮಗ, ನಿಜವಾದ ಮಣ್ಣಿನ ಮಗ, ನಿಜವಾದವರು ಅಂದ್ರೆ ಅದು ಸಿದ್ದರಾಮಯ್ಯನವರು ಅಂತೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಜೆಡಿಎಸ್. ಇಲ್ಲ, ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಹಾಗೆ ಸ್ವಲ್ಪ ಹೆಚ್ಚು ಮಾತಾಡಿದ್ದಾರೆ ಅವ್ರಿಗೆ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ ಅಂತ ಹೇಳಾಗಿದೆ. ಇನ್ನೇನಿದೆ ಅದ್ರಲ್ಲಿ, ಏನ್ ನೋಡಿದೆ? ಅಲ್ಲ, ಮತ್ತೊಂದ್ ಕಡೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಇದ್ದಾಗ ಬೆಂಗಳೂರು ಹೆಂಗ್ ಅಭಿವೃದ್ಧಿ ಆಗ್ತಾ ಇತ್ತು, ಈಗ ನೋಡಿದ್ರೆ ಒಂದು ರೋಡ್ ಗುಂಡಿನೂ ಕೂಡ ಮುಚ್ಚಕ್ ಆಗ್ತಾ ಇಲ್ಲ, ರೋಡ್ ಅನ್ನ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? 7 ತಿಂಗಳಿಂದ ಏನು ಮಾಡಕ್ ಆಗ್ತಾ ಇಲ್ಲ. ನಾವ್ ಅದನ್ನ ಹೇಳಿದ್ರೆ ದೊಡ್ಡ ವಿಷಯ ಮಾಡ್ಬಿಡ್ತಾರೆ, ಬಟ್ ಹೇಳ್ದಲ್ಲೇ ನಾವು ಬಾಯಿ ಮುಚ್ಕೊಂಡು ಕುತ್ಕೊಂಡಿದೀವಿ ಅಂತಾನು ಹೇಳ್ತಾರೆ ಕಾಂಗ್ರೆಸ್ ಶಾಸಕರು. ಅಲ್ಲ, ಅದಕ್ಕೋಸ್ಕರ ಇವತ್ತು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದೇನ್ ಹೇಳಿದ್ದಾರೆ, ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ ನೋಡಿ. ಆಮೇಲೆ ಎರಡನೇ ವಿಚಾರ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿ ಅವರು ಮೊನ್ನೆ ಪಿಕ್ಚರ್ಗೆ ಹೋಗಿದ್ದಾರೆ, ಒಟ್ಟಿಗೆ ಕೂತ್ಕೊಂಡು ಒಂದು ಪಿಕ್ಚರ್ ಎಲ್ಲ ನೋಡ್ಕೊಂಡು ಆರಾಮಾಗಿದ್ದಾರೆ. ಅದೇನು ವಿಚಾರ ಸೀರಿಯಸ್ ಏನಿಲ್ಲ ಇದು. ಅದಕ್ಕೋಸ್ಕರ ನೀವು ಮಾಧ್ಯಮದವರು ಅದನ್ನ ಹೆಚ್ಚಾಗಿ ನೀವು ಅದನ್ನ ಸ್ಫೋಟಕವಾದ ವಿಷಯ ಅಂತ ನೀವೇನು ನಮ್ಮ ರಾಜ್ಯದ ಸಿಎಂ ರಾಜೀನಾಮೆಗೆ ಸಿದ್ಧ ಅಂತ ಹೇಳಿದ್ರೆ ಏನು ಅಂತ. ಓಕೆ, ಥ್ಯಾಂಕ್ ಯು ಬ್ರಿಜೇಶ್ ಕಾಳಪ್ಪ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. They are suggesting you to start. Congress leaders, they have to watch all those issues. That is left to them. That is not my reaction has to be taken by me. You ask Congress leaders. I am not concerned person for those things. Same. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ರಾಜೀನಾಮೆಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಅಂತ? ಇಲ್ಲ, ಅವರು ಯಾವ ಇದರ ಮೇಲೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಶಾಸಕರು ಇದೇ ರೀತಿಯಾಗಿ ನಡ್ಕೊಳ್ತಾ ಇದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಕೆಲವರು ಬೇರೆ ಬೇರೆ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದನ್ನ ಅವರು ಗಮನಿಸಿ ಹೇಳಿರ್ಬೇಕು ಅಂತ ಕಾಣಿಸ್ತದೆ. ಆದ್ರೆ ಪಕ್ಷ ಸಂಪೂರ್ಣವಾಗಿ ಅವ್ರ ಜೊತೆ ಇದೆ. ಪಕ್ಷದ ನಾಯಕರುಗಳು ಮತ್ತು ಎಲ್ಲರೂ ಕೂಡ ಅವ್ರ ಜೊತೆ ಇರೋದ್ರಿಂದ ಅದಕ್ಕೆ ಯಾರು ಕೂಡ ಆತಂಕ ಪಡುವಂತದ್ದಿಲ್ಲ. ಸಂಪೂರ್ಣವಾದಂತ ದೇಶದ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷ ನಾಯಕರು, ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು, ವಿಶೇಷವಾಗಿ ಪಕ್ಷದ ಆಗಿನ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರು ಇರ್ಬೋದು, ಈಗಿನ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಇರ್ಬೋದು, ನಮ್ಮ CLP ನಾಯಕರಾದಂತ ಸಿದ್ದರಾಮಯ್ಯನವರು ಕೂಡ ಪದೇ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೆಲವು ಶಾಸಕರುಗಳು ಕೆಲವು ರೀತಿ ಹೇಳುವಂತದ್ದನ್ನ ಅದನ್ನ ಆದಷ್ಟು ಬೇಗ ಅದಕ್ಕೆ ಕಡಿವಾಣ. ಅಲ್ಲ, ಒಂದ್ ಕಡೆ ಬೇಷರತ್ ಬೆಂಬಲ ಅಂತ ಹೇಳ್ಬಿಟ್ಟು ಮತ್ತೊಂದ್ ಕಡೆ ಈ ರೀತಿಯಾಗಿ ಸರ್ಕಾರ ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತ ನಿಮ್ ಶಾಸಕರೇ ಅಂತ ಹೇಳ್ಬಿಟ್ರೆ ಏನ್ ಅರ್ಥ ಅಂತ? ಇದು ಕೆಲವು ಯಾವ ಇದ್ರಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಾವುದೇ ಆತಂಕ ಇಲ್ಲ. ಒಂದು ಉತ್ತಮವಾದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಕೆಲಸಗಳು ಆಗ್ಬೇಕು ಅಂತಂದ್ರೆ ಎಲ್ಲದಕ್ಕೂ ಕೂಡ ಇದು ಡಿ.ಕೆ. ಸುರೇಶ್ ಅವರ ಮಾತು. ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರ ಮಾತು. ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಹೇಳ್ತಾ ಇದ್ರು, ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು.
ಸರ್ ಡಿ ಕೆ ಸುರೇಶ್ ಅವರು ಮಾತಾಡ್ತಿದ್ದಾರೆ. ಸರ್ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ವಿ ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಮಗ ಸೊಸೆ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಅಂತೆಲ್ಲ ಹೇಳ್ತಾ ಇರೋದು ನೋಡಿದ್ರೆ, ಮತ್ತೊಂದ್ ಕಡೆ ಪುಟ್ಟರಂಗ ಶೆಟ್ಟರು ಕೂಡ ಹೇಳ್ತಾರೆ, ಎಚ್ ಎಂ ರೇವಣ್ಣ ಅವರೆಲ್ಲ ಹೇಳ್ತಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು. ಇಲ್ಲಿ ಪ್ರಮುಖವಾಗಿ ಬೇಕು ಬೇಕು ಅಂತಾನೆ ಕೆರಳಿಸುವಂತ ಹುನ್ನಾರನ ಇದು ಅಂತ ಕಾಂಗ್ರೆಸ್ ಇಂದ. ಸಿದು ಡಿ ಕೆ ಸುರೇಶ್ ಅವರು ಮಾತು ಅಂದ್ರೆ ಯಾವ ರೀತಿಯಾಗಿ ಸರ್ಕಾರ ಈಗ ನಡೀತಾ ಇರೋದು ಎಲ್ಲದೂ ಕೂಡ ಸರಿಯಾಗಿದೆ, ಕೆಲವರ ಅಭಿಪ್ರಾಯ ಅಷ್ಟೇ ಅಂತ ಹೇಳ್ತಾ ಇರೋಂಥದ್ದು. ಇನ್ನ ಎಸ್ ಟಿ ಸೋಮಶೇಖರ್ ಅವರು ಶಾಸಕರು ಯಾವ ರೀತಿಯಾಗಿ ನಿನ್ನೆ ಹೇಳಿಕೆಯನ್ನ ಕೊಟ್ರು ಅಂತ ನೋಡೋಣ. ಕೆಲವ್ರನ್ನ ಲೀಡರ್ಗಳನ್ನ ನೋಡಿದ್ದೇನೆ, ಅವರಾಗ್ಬೋದು, ಅವ್ರ ಮಗನಿಗೆ ಅಧಿಕಾರ ಕೊಡಬಹುದು, ಅವ್ರ ಸೊಸೆ ಕೊಡಬಹುದು, ಇನ್ನು ಸುತ್ತಮುತ್ತಲಿನ ಇವರಿಗೆ ಅಧಿಕಾರವನ್ನ ಕೊಡಬಹುದು. ಆದ್ರೆ ಸಿದ್ದರಾಮಯ್ಯನವರ ಚಿಂತನೆ ಯಾರಿಗೆ ರಾಜಕೀಯದಲ್ಲಿ ಶಕ್ತಿ ಇಲ್ಲ ಅಂತವರಿಗೆ ಗುರುತಿಸಿ ಅವರಿಗೆ ರಾಜಕೀಯವನ್ನ ಅಧಿಕಾರವನ್ನ ಕೊಡಿಸ್ತಕ್ಕಂಥದ್ದು ಇದೆಯಲ್ಲ, ಅದರಿಂದನೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇವತ್ತು ನಾವು ನೀವೆಲ್ಲ ಪ್ರೀತಿಯಿಂದ ಗೌರವದಿಂದ ನೋಡ್ತಕ್ಕಂಥದ್ದು ಕರ್ನಾಟಕದ ಜನತೆ ಕೂಡ. 7 ತಿಂಗಳು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆಕ್ಷನ್ ಪ್ಲಾನ್ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಆಗ್ಲಿಲ್ಲ. ನಾವದೆಲ್ಲ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥವಾಗ್ತದೆ. 7 ತಿಂಗಳು ಮೈತ್ರಿ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದೆ. ಯಾವೊಂದು ರಸ್ತೆ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಇನ್ನೂ ಆಗ್ಲಿಲ್ಲ. That is not my reaction has to be taken by me. You ask Congress leaders. I am not concerned person for those things. You have started Same thing. If they want to continue, I am ready to step down. I am ready to step down. Congress leaders must think about all these things to control them. Yes, they are crossing the yes line. It will not going to affect on me. It will going to affect on Congress leaders only. Congress leaders, they must control their MLAs. Frequently, if they in the open meetings, if they react like this, that is left to them only. and they are suggesting you to start Congress leaders, they have to watch all those issues. That is left to them. That is not my reaction has to be taken by me. You ask Congress leaders. I am not concerned person for those things. You have started Same thing. If they want to continue, I am ready to step down. I am ready to step down. Congress leaders must think about all these things to control them. Yes, they are crossing the yes line. It will not going to affect on me. It will going to affect on Congress leaders only. Congress leaders, they must control their MLAs. Frequently, if they in the open meetings, if they react like this.